ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಸಮಾಧಾನ ಸಿಗ್ತಾ ಇಲ್ಲ ಅವರಿಗೆ. ಯಾಕೆಂತಂದ್ರೆ ನಿತ್ಯ ಜೀವ ಎಲ್ಲಿಂದ ಸಿಗ್ತದೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಎಲ್ಲಿಂದ ಸಿಗ್ತದೆ ಅಂತ ಗೊತ್ತಾದ್ರೆ ಹೋಗಿ ತಗೊಂಡ್ಬರ್ಬೋದು. ಪ್ರಯತ್ನ ಮಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ, ಬಟ್ ಅವ್ರಿಗೆ ದಾರಿ ಸಿಗ್ತಾ ಇಲ್ಲ. ಎಲ್ಲಿಂದ ತಗೋಬೇಕು, ಹೆಂಗ್ ತಗೋಬೇಕು, ತಮ್ಮ ಮನಸ್ಸಿಗೆ ಏನ್ ಆಲೋಚನೆ ಬರ್ತದೆ ಅದು ಮಾಡ್ತಿದ್ದಾರೆ. ಇದರಿಂದ ಸಿಗ್ಬೋದು, ಅದರಿಂದ ಸಿಗ್ಬೋದು, ಅಲ್ಲಿಂದ ಸಿಗ್ಬೋದು, ಇಲ್ಲಿಂದ ಸಿಗ್ಬೋದು ಅಂತ ಬಹಳಷ್ಟು ಪ್ರಯತ್ನಗಳು ಪಟ್ಟಿದ್ದಾರೆ. ನಾನು ಹೊರಗಿನವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರೈಸ್ತರಲ್ಲಿ ಕೂಡ ಎಷ್ಟೋ ಜನ ಇದ್ದಾರೆ. ಕ್ರೈಸ್ತರಲ್ಲಿ ಕೂಡ ಎಷ್ಟೋ ಜನ ಆ ರೀತಿ ನಡೆದುಕೊಳ್ತಾ ಇದ್ದಾರೆ. ಅವಾಗ ಸುಜಾತಮ್ಮ ಅಂತ ಒಬ್ಬರಿದ್ದಾರೆ, ಬಹಳ ನಗು ಬರ್ತದೆ ನಮಗೆ. ಸುಜಾತಮ್ಮ ಅಂತ ಹೇಳಿ ಒಬ್ಬ ದೈವ ಸೇವಕರಲ್ಲ ಅಂತ ಹೇಳ್ಬೋದು ನಾವು. ಒಳ್ಳೆಯ ವಿಶ್ವಾಸಿ, ಬಹಳ ಒಳ್ಳೆ ವಿಶ್ವಾಸಿ. ಎಷ್ಟು ಒಳ್ಳೆ ವಿಶ್ವಾಸ ಅಂತಪ್ಪ ಅಂದ್ರೆ ಪ್ರತಿದಿನ ಚರ್ಚಿಗೆ ಹೋಗೋದು, ಚರ್ಚ್ ಎಲ್ಲ ಕ್ಲೀನ್ ಮಾಡ್ತಾ ಇರೋದು, ಚರ್ಚ್ನಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತಾ ಇರೋದು. ಸುಜಾತಮ್ಮ ಅಂತ ಅವ್ರ ಹೆಸರು. ಅವರು ವಿಧವೆ ಆಗಿದ್ದಾರೆ ಬಿಡಿ, ಮಕ್ಕಳೆಲ್ಲ ಯಾರಿಲ್ಲ, ಒಬ್ಬಟ್ಟಿಗೆಲ್ಲ ಜೀವನ ಮಾಡ್ತಿರ್ತಾರೆ. ಇನ್ನು ರಿಮೋಟ್ ಏರಿಯಾದಲ್ಲಿ ವಾಸ ಮಾಡ್ತಿರ್ತಾರೆ. ಪ್ರತಿದಿನ ಬಂದು ಆಲಯದಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ರತಿದಿನ ಇದು ನಾರ್ಮಲ್ ಡ್ಯೂಟಿ ಟೈಪ್ ಮಾಡ್ತಾ ಇದ್ದಾರೆ. ದೇವರಿಗಾಗಿ ಸೇವೆ ಮಾಡ್ತಾರೆ. ಆದ್ರೆ ಆ ದೇವ ಸೇವಕರಿಗೆ, ಆ ಪಾಸ್ಟರ್ಗೆ ಪ್ರತಿದಿನ ಬಂದು ಕೇಳೋ, ಪಾಸ್ಟರ್ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡ್ತೀವಿ, ಪಾಸ್ಟರ್ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡ್ತೀವಿ, ಪ್ರತಿದಿನ ಕೇಳೋದು. ಪಾಪ ಪಾಸ್ಟರ್ ಕೂಡ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು ಕೂಡ ಸೇವೆ ಅದು ಇದು ಬಿಸಿಯಲ್ಲಿ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಜೊತೆ ಒಬ್ಬ 4-5 ಬ್ರದರ್ಸ್ ಕೂಡ ಇರ್ತಿದ್ರು. ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ದಿನ ಒಂದು ಹೊಸ ವರ್ಷದಲ್ಲಿ ಹೆಂಗೋ ಮಾಡಿ ಪ್ಲಾನ್ ಮಾಡಿ ಹೋಗುವ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊಸ ವರ್ಷದಲ್ಲಿ ಡಿಸೈಡ್ ಮಾಡ್ಕೊಂಡು ಪಾಪ ಇಷ್ಟು 1 ವರ್ಷದಿಂದ ಕಾಯ್ತಾ ಹೋಗ್ಲಿಲ್ಲ, ನಾವು ಈ ವರ್ಷ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿಬಿಟ್ಟು ಆ ಪಾಸ್ಟ್ರು ಆ 4 ಮಂದಿ ಬ್ರದರ್ಸ್ ಹೋಗಿದ್ದಾರೆ. ರಿಮೋಟ್ ಏರಿಯಾ, ನಿಮ್ಗೆಲ್ಲ ಗೊತ್ತಿದೆ. ರಿಮೋಟ್ ಏರಿಯಾ ಅಂತಂದ್ರೆ ಗುಡ್ಸಲ್ ಹಾಕೊಂಡಿರ್ತಾರೆ. ನಾವು ನೋಡ್ತೇವಲ್ರಿ, ಗುಡ್ಸಲ್ ಹಾಕೊಂಡು ಒಂದೇ ಛತ್ರದಲ್ಲಿ ಕೂತು ಎಲ್ಲ ಜೀವನ ಮಾಡ್ತಿರ್ತಾರೆ. ಅಂತ ಏರಿಯಾ ಪಾಸ್ಟ್ರು ಬರ್ತಿದ್ದಾರೆ. ದೂರಿಂದ ನೋಡ್ತಾರೆ, ಸ್ವಲ್ಪ ಗದ್ದಲ, ಹೆಣ್ಮಕ್ಳೆಲ್ಲ ಸ್ವಲ್ಪ ಗದ್ದಲ ಮಾಡ್ತಾ ಇದ್ದಾರೆ. ಅಲ್ಲಿ ಜಗಳ ನಡೀತಾ ಇದೆ. ಏನು ಜಗಳ ಆಗ್ತದಲ್ಲಪ್ಪ, ನಾವು ಅವ್ರು ದಾಟಿ ಮುಂದಕ್ಕೆ ಹೋಗ್ಬೇಕು. ಸುಜಾತಮ್ಮ ಮನೆ ಮುಂದಿದೆ, ನಾವು ದಾಟಿ ಮುಂದಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಪಾಸ್ಟರ್ ಹೋಗ್ತಾ ಇರುವಾಗ ಸೌಂಡ್ ಕೇಳಿದಂಗ ಆಯ್ತು ಅವ್ರಿಗೆ. ಈ ವಾಯ್ಸ್ ಎಲ್ಲ ಕೇಳಿದ್ವಲ್ಲ, ಈ ವಾಯ್ಸ್ ಪರಿಚಯ ಇದೆಯಲ್ಲ ಅಂತ ಹೇಳಿ ಸ್ವಲ್ಪ ಮುಂದೆ ನೋಡಿದ್ರೆ ನಮ್ ಸುಜಾತಮ್ಮ ಅಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇದು ಮಾಡ್ತಾರಲ್ಲ, ಮಣ್ಣು ತಗೊಂಡು ಹೋಗದೆ ಗಟ್ಟ ಬೈತಾ, ಕೈ ಮಾಡ್ತಾ, ಹಿಂಗಿ ಮಾಡ್ತಾ, ಬಹಳ ಜೋರ್ ನೋಡಿತಾ ಇದೆ. ಎದುರುಗಡೆ ಇದ್ದವ್ರು ಕೂಡ ಅವ್ರು ಅನ್ಯ ಜನ, ಅವ್ರಿಗೆ ದೇವರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ತಮ್ಮ ಗ್ರಂಥಗಳನ್ನ ತೆಗೆದು ವಾಕ್ಯಗಳನ್ನ ಹೇಳ್ತಾ ಇದಾರೆ, ಇವ್ರು ತಮ್ಮ ಗ್ರಂಥ ತೆಗೆದು ಇವ್ರು ವಾಕ್ಯಗಳನ್ನ ಹೇಳ್ತಾರೆ. ಇಬ್ರು ವಾಕ್ಯಗಳು ಚೆನ್ನಾಗಿ ಹೇಳ್ತಿದ್ದಾರೆ. ಪಾಸ್ಟರ್ ನೋಡಿದ್ರು ಪಾಪ ಸಣ್ಣ ಹುಡುಗ ಯಾರೋ ಹೋಗಿ, ಸುಜಾತಮ್ಮ ಪಾಸ್ಟರ್ ಬಂದಾರ, ಅವ್ರಿಂದ ಹೇಳ್ತಾ ಸ್ತೋತ್ರವನ್ನ, ಪಾಪ ಎದುರುಗಡಿದ್ದವ್ರು ಅವ್ರ ಪಾಪ ಅನ್ಯ ಜನ, ಅವ್ರಿಗೆ ಗೊತ್ತಿಲ್ಲ ಸ್ತೋತ್ರ ಅಂದ್ರೆ. ಅವ್ರಿಗೆ ಸ್ತೋತ್ರ ದೊಡ್ಡ ಬೈರು ಅಂತೇಳಿ, ನೀ ಸ್ತೋತ್ರ, ನಿಮ್ಮ ಮನೆಯವ್ರ ಸ್ತೋತ್ರ, ನಿಮ್ಮ ಅಕ್ಕ ಎಲ್ಲ ಸ್ತೋತ್ರ ಅಂತೇಳಿ ಇವ್ರು ಸ್ಟಾರ್ಟ್ ಮಾಡ್ಬೇಕು. ಪಾಪ ನೋಡಿ ಏನಾಯ್ತು, ಎಲ್ಲ ಮುಗೀತು. ಅನ್ನ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದಾರೆ ಮನೆಗೆ ಕರ್ಕೊಂಡೋಗಿ, ಏನಮ್ಮ ದೊಡ್ಡ ದೊಡ್ಡ ವಾಕ್ಯಗಳು ಹೇಳ್ತಾ ಇದೆಯಲ್ಲ, ಒಳ್ಳೆ ಗ್ರಂಥದಿಂದ ತೆಗೆದು ಅಂತ ಬಿಚ್ಚುತ್ತಾ ಇದೆಯಲ್ಲ, ಏನಾಯ್ತಮ್ಮ ಅಂದ್ರೆ, ನಂದು ಕೋಳಿ ತಗೊಂಡವ್ರಿಗೆ 3 ದಿನ ಕೊಡಾಕ್ ರೆಡಿಲ್ಲ, ಮತ್ತೆ ನನಗ ಸಾರು ಕೊಟ್ಟಲ್ಲ ಅಂತ ಆಗಿ, ನಂದು ಕೋಳಿ ತಗೊಂಡು ನಂಗ ಸಾರು ಕೊಟ್ಟ ನನಗೆ ಜಗಳ ಬರ್ತಾ ಇದ್ದಾಳೆ. ಅಂತ ಸುಜಾತ ಮಗಳು ನಮ್ಮಲ್ಲಿ ಕೂಡ ಇದ್ದಾರೆ. ದೇವ್ರೇ ನಂಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ದೇವ್ರನ್ನ ತಗೊಂಡು ಸಾಯಂಕಾಲ ಆದ್ರೆ ಈ ಪ್ರಕಾರವಾದಂತಹ ಸುಜಾತ ಮಗಳು ನಾವು ಆಗಿದ್ದೇವೆ. ನೀವು ನೂತನ ಜನ್ಮ ನಮ್ಮಲ್ಲಿ ಇದ್ರೆ ಇಂಥ ಹವ್ಯಾಸಗಳು ನಮ್ಮಲ್ಲಿ ಇರೋದಿಲ್ಲ. ಈ ಹೊಸ ಜನ್ಮ ಅನ್ನೋದು ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ, ಯಾರಿಗೆ ಬರ್ತದೆ, ಯಾರಿಗೆ ಬೇಕು, ಇದನ್ನ ನಾವು ತಿಳ್ಕೊಳ್ಳೋದಾದರೆ ಅಂತ ಸುಜಾತಮ್ಮ ಗುಣಗಳು ನಮ್ಮಲ್ಲಿ ಇರೋಂಗಿಲ್ಲ. ಸೊ ಮನುಷ್ಯರೆಲ್ಲ ಪ್ರಯಾಸ ಪಡ್ತಿದ್ದಾರೆ ಹೊಸ ಜನ್ಮ ಪಡ್ಕೊಳ್ಳಿಕ್ಕಾಗಿ, ಯಾರಿಗೂ ಸಿಗ್ತಾ ಇಲ್ಲ. ಒಬ್ಬ ವ್ಯಕ್ತಿಗೆ ಅದೇ ಸೇಮ್ ಕನ್ಫ್ಯೂಷನ್ ಆಗಿದೆ, ಏನ್ ಮಾಡಲಿ ನಂಗೆ ಅರ್ಥ ಆಗ್ತಲ್ಲ. ಅವ್ನು ಮಾಡಿರುವಂತ ಒಳ್ಳೆ ಕೆಲಸ ನಮ್ಮಲ್ಲಿ ಎಷ್ಟು ಜನ ಮಾಡ್ಬೇಕಂತಿದ್ರೆ ಅಂತ ನಾವು ಇದರಲ್ಲಿ ನೋಡಿಕೊಳ್ಳೋಣ. ಏನಪ್ಪ ಒಳ್ಳೆ ಕೆಲಸ ಅಂತಂದ್ರೆ, ಯಾರೇ ಒಬ್ಬ ವ್ಯಕ್ತಿ ಆಗ್ಲಿ ಡೌಟ್ ಬಂತು, ಕನ್ಫ್ಯೂಷನ್ ಬಂತಂತಂದ್ರೆ, ಯಾರ ಬಗ್ಗೆ ಆದ್ರೂ ಸಂದೇಹ ಬಂತಂದ್ರೆ, ಅವನಿಗಿರೋ ಒಳ್ಳೆ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಹೋಗಿ ಕ್ಲಿಯರೆನ್ಸ್ ಮಾಡ್ಬೋದು. ಯಾರ ಮೇಲೆ ಡೌಟ್ ಇದೆಯಲ್ಲ ಆ ವ್ಯಕ್ತಿ ಕಡೆ ಹೋಗಿ, ಅಪ್ಪ ಇದು ಡೌಟ್ ಇದೆ, ಇದು ನಿಜನಾ ಸುಳ್ಳ ಅಂತ ಕ್ಲಿಯರ್ ಮಾಡ್ಬೋದು. ಇದು ಒಳ್ಳೆ ಗುಣ.
ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ. ಅವನ ಹೆಸರೇ ನಿಕೋದೇಮನು ಅಂತ. ಈ ಯೋಹಾನನು ಬರೆದ ಸುವಾರ್ತೆ ಆ ಟೈಮ್ ಯೇಸುಸ್ವಾಮಿ ಜೀವಂತವಾಗಿದ್ದ ಟೈಮಲ್ಲಿ ಬರ್ತಿದ್ದಲ್ಲ, ಆದ್ರೆ ಯೇಸುಸ್ವಾಮಿ ಸತ್ತು ಹೋದ ನಂತರ ಕೂಡ ಬರ್ತಿದ್ದಲ್ಲ, ಒಂದು 100 ವರ್ಷಗಳು ವೇಟ್ ಮಾಡಿ ಆನಂತರ ಯೋಹಾನನು ಬರೆದಿದ್ದಾನೆ. ಮತ್ತಾಯ, ಮಾರ್ಕು, ಲೂಕ ಸುವಾರ್ತೆ ಇವುಗಳು ಯೇಸುಸ್ವಾಮಿ ಯೇಸುಸ್ವಾಮಿ ಯಾವ ರೀತಿ ಜನನವಾಯಿತು, ಯಾವ ರೀತಿ ಆತನು ಉಪದೇಶ ಮಾಡಿದನು, ಯಾವ ರೀತಿ ಕೆಲಸಗಳನ್ನ ಮಾಡಿದನು ಅದನ್ನ ಪ್ರವಚನ ಅದನ್ನ ಹೇಳಿದ್ರೆ, ಯೋಹಾನನ ಬರೆದ ಸುವಾರ್ತೆ ಕೇವಲ ಒಂದೇ ಒಂದು ವಿಷಯದ ಫೋಕಸ್ ಮಾಡ್ತದೆ. ಏನಪ್ಪಾ ಅಂದ್ರೆ ಯೇಸು ಸ್ವಾಮಿ ದೇವರ ಮಗನು. ಈ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಸ್ಟಾರ್ಟ್ ಮಾಡಿದ. ಈಗ 3ನೇ ಅಧ್ಯಾಯ ಬಂದಾಗ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಮ್ಮ ನಿಕೋದೇಮಸ್ ಆಗ್ತಾನೆ. ಈ ನಿಕೋದೇಮಸನು ಯೇಸು ಸ್ವಾಮಿನ 3 ಬಾರಿ ಭೇಟಿ ಆಗ್ತಾನೆ. ನಮ್ಮ ಜೀವನ ಪ್ರಯತ್ನದಲ್ಲಿ 3 ಬಾರಿ ಭೇಟಿ ಆಗ್ತಾನೆ. ಮೊದಲನೇದು ಈ 3ನೇ ಅಧ್ಯಾಯದಲ್ಲಿ ಏನೋ ಸ್ವಲ್ಪ ಡೌಟ್ ಇತ್ತು ಅವನಿಗೆ, ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಬರ್ತಾನೆ. 2ನೇ ಬಾರಿ 7ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಚರ್ಚ್ನಲ್ಲಿ ವಾಕ್ಯ ಬೋಧಿಸುವಾಗ ಹಿರಿಯ ಸಭೆಯವರೆಲ್ಲರೂ ಬಂದು ಯೇಸುಸ್ವಾಮಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಅವಾಗ ಯೇಸುಸ್ವಾಮಿ ಪರವಾಗಿ ಮಾತಾಡ್ತಾನೆ. ಯಾಕೆ ನೀವು ಅರ್ಜೆಂಟ್ ಮಾಡ್ತೀರಾ, ಆತನ ಏನ್ ಹೇಳ್ತಾನೆ ಕೇಳೋ ನೋಡ್ರಿ ಅಂತೇಳಿ ಯೇಸುಸ್ವಾಮಿ ಪರವಾಗಿ ಆತನು ಮಾತನಾಡ್ತಾನೆ. ಲಾಸ್ಟಿಗೆ ಯೇಸುಸ್ವಾಮಿ ಮರಣ ಸಮಯದಲ್ಲಿ 1 ಬಾರಿ ನಿಕೋದೇಮಸನ್ನು ಕಾಣ್ತಾನೆ. ಅಲ್ಲಿ 3ನೇ ಬಾರಿ ಕಾಣ್ತಾನೆ. ನಾವು ವಾಕ್ಯಗಳನ್ನ ನೋಡ್ಕೊಂಡು ಹೋದಾಗ ನಮಗೆ ತಿಳಿಯೋದೇನಪ್ಪ ಅಂತಂದ್ರೆ, ಈ ನಿಕೋದೇಮಸನು ಚರ್ಚಿನಲ್ಲಿ ಹಿರಿಯ ನಾಯಕನು. ಈಗ ರೋಮನ್ ಕ್ಯಾಥಲಿಕ್ಗಳಲ್ಲಿ ಒಂದು ಕೋರ್ಸ್ ಇರ್ತದೆ ಅವರಿಗೆ. ಇಷ್ಟು ವರ್ಷದ 14 ವರ್ಷ 15 ವರ್ಷ 16 ಕೋರ್ಸ್ ಮಾಡಬೇಕು. ಬ್ರದರ್ ಆಗ್ಲಿಕ್ಕೆ, ಫಾಸ್ಟರ್ ಆಗ್ಲಿಕ್ಕೆ, ಡೀಕನ್ ಆಗ್ಲಿಕ್ಕೆ ಒಂದು ಕೋರ್ಸ್ ಮಾಡಬೇಕು ಅವರು. ಸೊ ಈ ನಿಕೋದೇಮಸನು ಆ ಕೋರ್ಸ್ ನಲ್ಲಿ ಪಾಸ್ ಆಗಿ ಒಂದು ಬಿರುದನ್ನು ಪಡ್ಕೊಂಡವನು. ಅಷ್ಟೇ ಅಲ್ಲ, ವಾಕ್ಯಗಳನ್ನು ಬೋಧಿಸುವವನು ಕೂಡ ಆಗಿದ್ದಾನೆ. ಇಂಥವನಿಗೂ ಕೂಡ ಒಂದು ಡೌಟ್ ಬಂದಿದೆ. ಏನಪ್ಪಾ ಅಂದ್ರೆ ನಿತ್ಯ ಜೀವ ಅಂದ್ರೆ ಏನು? ಈ ಡೌಟ್ ಆತನಿಗೂ ಕೂಡ ಬಂದಿದೆ. ಆತನ ಡಿಗ್ರಿ ಪಡ್ಕೊಂಡಾನಂದ್ರೆ ಅರ್ಥ ಸ್ವರ್ಗಲೋಕಕ್ಕೆ ನಿಚ್ಚಲಿಕ್ಕೆ ಹತ್ತಿದಾನಂತಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಬರಬೇಕಂತ ಡೌಟ್ ಬರಲೇಬೇಕು. ಅದು ಬಂದ್ರೆ ದಾರಿ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಬಂದಿಲ್ಲ ಅಂತಂದ್ರೆ ತನ್ನ ಇಷ್ಟ ಬಂದ ಜೀವನ ಮಾಡ್ತಿರ್ತಾನೆ. ಡೌಟ್ ಬರಲೇಬೇಕು. ಆ ಡೌಟ್ ಈ ವ್ಯಕ್ತಿಗೆ ಬಂದಿದೆ. ಯಾವ ರೀತಿ ಬಂದಿದೆಯಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಮಾಡುವಂತಹ ಎಲ್ಲಾ ಕ್ರಿಯೆಗಳು ನೋಡ್ತಾರೆ, ಅಬ್ಸರ್ವ್ ಮಾಡಿದ್ದಾರೆ. ಯೇಸು ಸ್ವಾಮಿ ಮಾಡುವಂತಹ ಅದ್ಭುತ ಕಾರ್ಯಗಳು, ಕಾನಾಬೂರಲ್ಲಿ ಮಾಡಿದಾಯ್ತು, ಕುಂಟ್ರಿಗೆ ಕಾಲು ಕುಟ್ಟಿದಾಯ್ತು, ಕುಂಟ್ರಿಗೆ ಕಣ್ಣು ಕುಟ್ಟಿದಾಯ್ತು, ಅದ್ಭುತಗಳು ಮಾತ್ರ ಎಲ್ಲ ನೋಡಿದ್ದಾನೆ. ದೂರ ನಿಂತು ನೋಡಿದಾನೋ ಅಥವಾ ಎಲ್ಲಾರು ಯಾರೋ ಹೇಳಿದ್ರೋ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದ್ದಾನೆ. ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಈ ಮುಂದೆ ವಾಕ್ಯದ ಹೇಳ್ತಾನೆ, ಆ ವಾಕ್ಯ ಬರ್ತಿಲ್ಲ ಆಯ್ತು ಬಾಯಿಂದ. ಅಬ್ಸರ್ವ್ ಮಾಡಿದ್ದಾನೆ, ನೋಡಿದ್ದಾನೆ, ಕನ್ಫರ್ಮ್ ಆಯ್ತು. ಯಾಕಪ್ಪ ಅಂದ್ರೆ ಯೋಹಾನನನ್ನು ನೋಡಿದಂತ ವ್ಯಕ್ತಿ ಇವನು. ಯೋಹಾನನು ಮಾಡುವಂತಹ ಕೆಲಸಗಳು ನೋಡಿದಂಥವನು. ಮೇ ಬಿ ಯೋಹಾನಿಂದ ಬಾಪ್ಟಿಸಮ್ ತಗೊಂಡಿರ್ಬೋದು, ಗೊತ್ತಿಲ್ಲ ನಮಗೆ. ಒಂದು ಅಧಿಕಾರಕ್ಕೆ ಒಂದು ಪದವಿಗೆ ಬಂದಿದ್ದಾನೆ ಅಂದ್ರೆ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದಾನೆ. ಅಂತ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಕಡೆ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದ್ಕೊಳ್ಳೋಣ. ಗುರುವೇ, ಗುರುವೇ. ಈ ನಿಕೋದೇಮಸ್ನು ಒಂದು ಗುರುವಿನ ಸ್ಥಾನದಲ್ಲಿದ್ದಾನೆ, ಒಂದು ಬೋಧಕನ ಸ್ಥಾನದಲ್ಲಿದ್ದಾನೆ. ಆದರೆ ಒಬ್ಬ ವ್ಯಕ್ತಿಯನ್ನು ನೋಡಿ, ಆತನ ಕೆಲಸಗಳನ್ನು ನೋಡಿ, ಆತನ ಮಾಡುವಂತಹ ಸೇವೆಯನ್ನು ನೋಡಿ ಆ ವ್ಯಕ್ತಿ ಕಡೆ ಹೋಗಿ ಗುರುವೇ ಅಂತ ಕರೀತಾರೆ. ಒಬ್ಬ ಅಧಿಕಾರಿ ಸಾಮಾನ್ಯ ವ್ಯಕ್ತಿ ಕಡೆ ಹೋಗಿ ಸಾರ್ ಅಂತ ಹೇಳೋದು ಸಾಮಾನ್ಯವಾದ ವಿಷಯ ಅಲ್ಲ. ಆದ್ರೆ ಒಬ್ಬ ಅಧಿಕಾರಿ, ಈ ಸಭೆಯಲ್ಲಿರುವಂತಹ ಒಬ್ಬ ಅಧಿಕಾರಿ ಯೇಸು ಸ್ವಾಮಿ ಕಡೆ ಹೋಗಿ, ಗುರುವೇ, ನೀನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ನಮ್ಗೆ ಗೊತ್ತು, ನೀನು ದೇವರ ಕಡೆಯಿಂದ ಬಂದಿದ್ದಂತವನು ಗೊತ್ತು, ಬೋಧಕರಂತ ಗೊತ್ತು ನನಗೆ, ಯೋಹಾನನಂತ ಬೋಧಕನಿದ್ದ ನಮಗೆ, ನೀನು ಅವ್ರಿಗಿಂತ ಸ್ವಲ್ಪ ಜಾಸ್ತಿನೇ ಗ್ರೇಟ್ ಅಂತ ಹೇಳಿ ನಾನು ಒಪ್ತೇನೆ, ನಂಬುತ್ತೇನೆ, ನೀನು ಗ್ರೇಟ್ ಆಗಿರುವಂತ ವ್ಯಕ್ತಿನಿ ಅಂತ ಹೇಳಿ ಯೇಸು ಸ್ವಾಮಿಯನ್ನ ಪರಿಚಯ ಮಾಡ್ಕೊಳ್ತಾ ನಾನು ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ ರಾತ್ರಿ ಹಾಕೋದಾರೆ ಅಂತ, ಕೆಲವೊಬ್ರು ಯೋಚನೆ ಮಾಡ್ತಾರ ಇವಾಗ ಹೆದರಿಕೆ ಇತ್ತು ಅದಕ್ಕೆ ರಾತ್ರಿ ಹೋಗಿದ ಅಂತ ಕೆಲವರು ತಿಳಿತಾರೆ. ಕೆಲವೊಬ್ರು ಇಲ್ಲ ಬೆಳಗ್ಗೆ ಎಲ್ಲ ಡ್ಯೂಟಿ ಇರ್ತದಲ್ಲ, ಬಿಸಿ ಇರ್ತಾನೆ ಅದಕ್ಕೆ ರಾತ್ರಿ ಹೋಗಿದ ಅಂತ ತಿಳಿತಾರೆ. ಏನೇ ಆದ್ರೂ ಕೂಡ ಈ ವ್ಯಕ್ತಿಯ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾನೆ. ಅದು ಬಹಳ ಒಳ್ಳೆ ಗುಣ, ಅದು ಒಳ್ಳೆ ನಿರ್ಧಾರ ಮಾಡಿದ್ದಾನೆ. ದೇವರ ವಿಷಯದಲ್ಲಿ ಏನಾದ್ರು ಡೌಟ್ ಬಂದಾಗ ಆತನ ಸನ್ನಿಧಾನದಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು.
ಆ ಡೌಟ್ ಹಂಗೆ ಇಟ್ಕೊಂಡ್ಬಿಟ್ರೆ ಅದು ಆ ಡೌಟ್ ಏನಾಗ್ತದೆ ಅನ್ನೋದು ಹುತ್ತತ್ರ ರೆಡಿಯಾಗಿ ಆ ಡೌಟ್ ಏನಾಗ್ತದೆ ಅಂದ್ರೆ ನಮಗೆ ಅವಿಶ್ವಾಸಕ್ಕೆ ದಾರಿ ತೋರಿಸ್ತದೆ. ಅವಿಶ್ವಾಸ ಬಂದ್ಬಿಡ್ತದೆ ನಮ್ಮಲ್ಲಿ ಡೌಟ್ ಇತ್ತು ಅಂದ್ರೆ. ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ನಿಕೋದೇಮಸ್ ಅದೇ ಮಾಡ್ತಾರೆ. ಏನ್ ಮಾಡ್ತಾನಪ್ಪ ಅಂತಂದ್ರೆ, ನೀನು ಮಾಡುವಂತಹ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗುವುದು. ಅಂದ್ರೆ ಯೇಸು ಸ್ವಾಮಿ ಮಾಡುವಂತಹ ಸೂಚಕ ಕಾರ್ಯಗಳನ್ನು ನಿಕೋದೇಮಸ್ನು ಎಲ್ಲೋ ಒಂದು ಮೂಲೆ ನಿಂತು ನೋಡ್ತಾ ಇದ್ದಾನೆ. ನೋಡಲಿಲ್ಲ ಅಂತಂದ್ರೆ ಇವನು ಬಂದು ಆ ಮಾತು ಹೇಳ್ತಿಲ್ಲಾಗಿದ್ದ. ನೋಡಿದಾನೆ, ನಂಬಿದಾನೆ ಕೂಡ. ಏನಂತ ನಂಬಿದಾನೆ? ದೇವರ ಸಹಾಯದಿಂದ ನೀ ಮಾಡಿ ಸಾಧ್ಯನೇ ಇಲ್ಲ. ಕೆಲವೊಬ್ರು ಏನಂತಿದ್ರು, ಬೆಲ್ಸದರ ಸಹಾಯದಿಂದ ಮಾಡ್ತಾ ಇದ್ದಾನೆ, ದೆವ್ವಗಳ ಸಹಾಯದಿಂದ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ನಿಕೋದೇಮಸ್ ಹೇಳ್ತಾನೆ, ದೇವರ ಸಹಾಯದಿಂದ ನೀ ಮಾಡಿ ಸಾಧ್ಯ ಇಲ್ಲ, ದೇವರ ಸಹಾಯ ಐತಿ ನಿನ್ ಕಡೆ. ಇವನ ವಿಶ್ವಾಸ ಅಧಿಕಾರಿಗಳ ವಿಶ್ವಾಸಕ್ಕೆ ವ್ಯತ್ಯಾಸವೇನಪ್ಪ ಅಂತಂದ್ರೆ, ಅಧಿಕಾರಿಗಳು ಯೇಸು ಸ್ವಾಮಿಯನ್ನ ನೆಗೆಟಿವ್ ಆಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಆದ್ರೆ ಈ ವ್ಯಕ್ತಿ ನಿಕೋದೇಮಸ್ನು ಯೇಸು ಸ್ವಾಮಿಯನ್ನ ಪಾಸಿಟಿವಿಟಿಯಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಯೇಸು ಸ್ವಾಮಿ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮನ್ನ ವಿಶ್ವಾಸಿಗಳಂತ ಹೇಳ್ತೇವೆ, ಅವುಗಳನ್ನ ಅವಿಶ್ವಾಸಿಗಳಂತ ಹೇಳ್ತೇವೆ, ಅದು ಸೆಕೆಂಡರಿ. ಆದ್ರೆ ಯೇಸು ಸ್ವಾಮಿ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ನಮಗೆ ಪಾಸಿಟಿವಿಟಿಯಲ್ಲಿ ಗೊತ್ತು, ಲೋಕಕ್ಕೆ ನೆಗೆಟಿವಿಟಿಯಲ್ಲಿ ಗೊತ್ತು. ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದಿರುವಂತಹ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಲೋಕದಲ್ಲಿ. ಮ್ಯಾಕ್ಸಿಮಮ್ ಗೊತ್ತಿಲ್ಲದ ಲಾಸ್ಟ್ ಹೇಳ್ತಾನೆ ಕ್ರಿಶ್ಚಿಯನ್ ದೇವರು ಅಂತ ಹೇಳ್ತಾರೆ, ಅದಾರ ಮಾತು ಹೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ನಾಲೆಜ್ ಇದೆ, ಅವರಿಗೆ ಸರಿಯಾದ ಜ್ಞಾನವಿಲ್ಲ. ನಾಲೆಜ್ ಇದೆ, ಸರಿಯಾದ ಜ್ಞಾನವಿಲ್ಲ. ನಿಕೋದೇಮಸನಿಗೆ ದೇವರ ವಿಷಯದಲ್ಲಿ ನಾಲೆಜ್ ಇದೆ, ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ದೇವರ ಸಹಾಯವಿದೆ ಆಗೋದಿಲ್ಲ, ದೇವರು ಸಹಾಯ ಮಾಡಲೇಬೇಕು ಅನ್ನೋ ನಾಲೆಜ್ ಇದೆ. ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಗೊತ್ತಾಗ್ತಾ ಇದೆ. ನೋಡೋದಾದ್ರೆ 3ನೇ ವಚನದಲ್ಲಿ ಅದನ್ನು ಬಂದು ಯೇಸು ಸ್ವಾಮಿ ಕಡೆ ಬಂದು, ದೇವರ ಸಹಾಯವಿಲ್ಲದೆ ನೀನು ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು ತನ್ನ ಮನಸ್ಸಲ್ಲಿ ಇದ್ದಂತ ಏನು ಹೇಳ್ತಾ ಇಲ್ಲ, ತನ್ನ ಮನಸ್ಸಲ್ಲಿ ಇದ್ದಂತ ಬಿಚ್ಚಿಡ್ತಾ ಇಲ್ಲ, ತನಗೆ ಏನ್ ಡೌಟ್ ಇದೆ ಅದು ಹೇಳ್ತಾ ಇಲ್ಲ, ಏನಿಲ್ಲ. ಜಸ್ಟ್ ಬಂದಿದ್ದಾನೆ, ಯೇಸು ಸ್ವಾಮಿನ ಹೊಗಳ್ತಾ ಇದ್ದಾನೆ, ಹೊಗಳಿದ್ದಾನೆ, ಬಹಳ ಒಳ್ಳೇದು. ಅಷ್ಟು ಹೊಗಳಿದೋ ಇಲ್ಲೋ ಯೇಸು ಸ್ವಾಮಿ ಮಾತಾಡಿ ಸ್ಟಾರ್ಟ್ ಮಾಡಿದ್ರೆ. ಅದಕ್ಕೆ ಆ ಯೇಸು, ನಾನು ನಿಜ ನಿಜವಾಗಿ ಹೇಳುತ್ತೇನೆ, ನಿಜ ನಿಜವಾಗಿ ಹೇಳುತ್ತೇನೆ ಅಂದ್ರೆ ಅರ್ಥ ಬೇರೆ ರೂಟ್ ಇಲ್ಲ, ಕಟಾಖಂಡಿತ ಮಾಡ್ಲೇಬೇಕು, ಇದು 100% ಮಾಡ್ಲೇಬೇಕು, ಇಲ್ಲಾಂದ್ರೆ ಉಳಿಯಂಗಿಲ್ಲ. ನಿಜ ನಿಜವಾಗಿ ಹೇಳುತ್ತಿದ್ದೇನೆ ಅಂದ್ರೆ ಅರ್ಥ ಬೇರೆ ಮಾರ್ಗ ಇಲ್ಲ, ಸೆಕೆಂಡ್ ರೂಟ್ ಇಲ್ಲ, ಮಾಡಿದ್ರೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಸಾಯ್ಬೇಕು, ಯಾರೋ ಒಂದು. ನಿಜ ನಿಜವಾಗಿ ಹೇಳುತ್ತಿದ್ದೇನೆ ಏನಪ್ಪಾ ಅಂದ್ರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಇಲ್ಲಿ ಹೊಸದಾಗಿ ಅನ್ನೋ ಕಡೆ ನನ್ನ ಅಂಕೆ ಹಾಕಿದ್ದಾರೆ. ಹೊಸದಾಗಿ ಅಂತೇಳಿ ಒಂದು ಅಂಕೆ ಹಾಕಿದ್ದಾರೆ. ನಿಮ್ಮ ಬೈಬಲ್ ಇಲ್ಲದೆ ಇಲ್ಲ ಗೊತ್ತಿಲ್ಲ. ಹೊಸದಾಗಿ ಅನ್ನೋ ಕಡೆ ಒಂದು ಅಂಕೆ ಹಾಕಿದ್ದಾರೆ, ಇದೆಯಾ? ಹೊಸದಾಗಿ ಅಂತಂದ್ರೆ ಮೇಲಿನಿಂದ, ಮೇಲಿನಿಂದ ದೇವರ ಕಡೆಯಿಂದ ಅಂತ ಅರ್ಥ. ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನಿಕೋದೇಮಸನು ಬಂದಿದ್ದು ಯಾಕಂತ ಇನ್ನೂರಿಗೂ ಯಾರಿಗೂ ಗೊತ್ತಿಲ್ಲ, ಇನ್ನೂರಿಗೆ ಎಲ್ಲಿ ಕೂಡ ಬರೆಯಲ್ಪಡಲಿಲ್ಲ. ಬಂದಿದ್ದಾನೆ, ಬಾ ನೀ ಬಾ, ದೇವರ ಕಡೆಯಿಂದ ಬಂದಂತ ಪ್ರವಾದಿ ಆಗಿದ್ದಿ, ನೀನ್ ಮಾಡುವಂತ ಕೆಲಸ ದೇವರ ಸಹಾಯದಿಂದ ಯಾರು ಮಾಡೋಂಗಿಲ್ಲ, ನೀನ್ ಮಾಡುವಂತ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ನೋಡಿದ್ದೀನಿ ಅಂತ ಹೇಳಿದಾನೆ ಅಷ್ಟೇ, ಜಾಸ್ತಿ ಮಾತಾಡಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಿನ್ನ ಏನ್ ಇಷ್ಟ, ನಿನ್ನ ಆಸೆ ಏನು, ನೀ ಯಾತಕ್ಕೆ ಬಂದಿದ್ಯಾ ದೇವರಿಗೆ ಗೊತ್ತಿತ್ತಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರ. ಖಾಲಿ ಕಾಣಬೇಕಂದ್ರೂ ಕೂಡ ನಿನ್ನಲ್ಲಿ ಹೊಸತನ ಬರಬೇಕು. ಹೊಸತನ ಅಂದ್ರೆ ಎಂತ ಹೊಸತನಪ್ಪ? ಹೊಸದಾಗಿ ಹುಟ್ಟುವುದು ಅಂದ್ರೆ ಏನು? ಇನ್ನು ಮುದುಕನಾಗಿದ್ದಾನೆ, ತನ್ನ 14 ವರ್ಷದ ಕೋರ್ಸ್ ಮುಗಿಸಿದ್ದಾನೆ, 10th ನಂತರ ಹೋಗ್ತಾನೆ ಕೋರ್ಸ್ಗೆ, 10th ನಂತರ ಕೋರ್ಸ್ಗೆ ಹೋಗಿದ್ದಾನೆ, 14 ವರ್ಷ ಕೋರ್ಸ್ ಮುಗಿಸಿದ್ದಾನೆ, ಮತ್ತೆ ತನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು 23 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ 80-90 ವರ್ಷ ಆಗಿದೆ ನಿಕೋದೇಮಸ್ಗೆ. ಈಗ ಹೊಸದಾಗಿ ಹುಟ್ಟಬೇಕಂತ ಹೇಳ್ತಾರಲ್ಲ ಇವರು, ಇದು ಹೆಂಗ್ ಸಾಧ್ಯ? ನಾವಂತೂ ಒಂದು ನಂಬಿದೇವಪ್ಪ, ಪುನರ್ಜನ್ಮ ಅಂತಿದೆ ಅಂತ ನಂಬಿರ್ಬೋದು ಅವರು. ಯೇಸು ಸ್ವಾಮಿ ಪುನರ್ಜನ್ಮ ದೃಷ್ಟಿ ಮಾತಾಡ್ತಾ ಇಲ್ಲ. ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗ ಮಾತನಾಡಿರುವಂತಹ ಪ್ರತಿಯೊಂದು ಮಾತುಗಳು ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ ಹೊರತು ಭೂಲೋಕಕ್ಕೆ ಸಂಬಂಧಪಟ್ಟ ಯಾವ ಮಾತು ಕೂಡ ಮಾತಾಡಿಲ್ಲ. ಆದ್ರೆ ಏನ್ ಮಾತಾಡಿದ್ರು ಕೂಡ ದೇವರ ರಾಜ್ಯ ಸಮೀಪಿಸಿದೆ, ದೇವರ ತಿಳ್ಕೊಂಡ್ರು.
ಕಿವಿಯುಳ್ಳವನು ಕೇಳಿ. ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೇ ಮಾತಾಡ್ತಾರೆ ಹೊರತು ಭೂಲೋಕಕ್ಕಲ್ಲ. ಈಗ ನಿಕೋದೇಮಸ್ನ ಡೌಟ್ ಏನೀಗ ಮತ್ತೊಂದು ಕ್ವಶನ್ ಮುಂದೆ ಏನಪ್ಪಾ ಅಂತಂದ್ರೆ, ಹೊಸದಾಗಿ ಹುಟ್ಟಬೇಕಂತಿದ್ದಾರೆ, ಹಂಗಾರೆ ನಾನು 90 ವರ್ಷ ವೇಸ್ಟ್. ಏನ್ ಮಾಡಿದೆ 90 ವರ್ಷ ನಾನು? ಓಕೆ, ಪುನರ್ಜನ್ಮ ಐತಿ, ಅದ ಪುರಾಣಗಳು ಬರ್ದಿತ್ತೆ, ಅದನ್ನ ಓಕೆ ನಡಿಬಹುದು. ಆದ್ರೆ ನಾನು ಮತ್ತೆ ಒಳ್ಳೇದಾಗಿ ಹುಡ್ತೇನಾ? ಈ ಡೌಟ್ ಅವನಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೆ ನಿಕೋದೇಮಸ್ ಹೇಳ್ತಾನೆ ನೆಕ್ಸ್ಟ್, ಮನುಷ್ಯನು ಮುದುಕನಾದ ಮೇಲೆ, ಅಂದ್ರೆ ಮುದುಕನಾಗ್ಯಾನ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾಗಿದೆ ಎಂದು ಕೇಳಿದ. ಈಗ ನಿಕೋದೇಮಸ್ ಡೌಟ್ ಕ್ಲಿಯರ್ ಆಗ್ತಾ ಇದೆ. ಆಕ್ಚುಲಿ ನಿಕೋದೇಮಸ್ ಬಂದಿದ್ದೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಆತ ಶಿಷ್ಯರಿಗೂ ಗೊತ್ತಿಲ್ಲ, ಆ ಮನೆಯಲ್ಲಿದ್ದ ಯಾರಿಗೂ ಗೊತ್ತಿಲ್ಲ. ನಿಕೋದೇಮಸ್ ಯಾತಕ್ಕಾಗಿ ಅಲ್ಲಿ ಬಂದಿದ್ದನೋ ದೇವರಿಗೆ ಮಾತ್ರ ಗೊತ್ತಿತ್ತು. ನೀನು ಚರ್ಚಿನಲ್ಲಿ ಯಾಕೆ ಹೆಜ್ಜೆ ಇಟ್ಟಿದ್ಯೋ ದೇವರಿಗೆ ಮಾತ್ರ ಗೊತ್ತು. ನಿಮ್ಮ ಕುಟುಂಬಕ್ಕೆ ಗೊತ್ತಿಲ್ಲ ಇರಬಹುದು, ನಿಮ್ಮ ಅಕ್ಕಪಕ್ಕದಲ್ಲಿ ಗೊತ್ತಿಲ್ಲ ಇರಬಹುದು, ನಿಮ್ಮ ಪಕ್ಕದಲ್ಲಿ ಕೂತಿರುವಂತ ನಿಮ್ಮ ಮಕ್ಕಳಿಗೂ ಗೊತ್ತಿಲ್ಲ ಇರಬಹುದು. ನೀ ಸನ್ನಿಧಾನದಲ್ಲಿ ಯಾಕೆ ಕಾಲಿಟ್ಟಿದ್ಯಾ ದೇವರಿಗೆ ಗೊತ್ತು. ಅದ ಟೈಮ್ ಪಾಸ್ ವಿಷಯ ಮಾತಾಡೋದಿಲ್ಲ, ಸುದ್ದಿ ಬಳಸಿ ಏನು ಮಾತಾಡೋದಿಲ್ಲ. ಯಾವ ಡೌಟ್ ನಿಂದ ಕೂತಿದೆಯೋ ಆ ಡೌಟ್ ಗೆ ಪಿನ್ ಪಾಯಿಂಟ್ ಮಾಡ್ತಾನೆ. ಇದು ನಿನ್ ಡೌಟ್. ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ಹಿಂಗ್ ಮಾಡು. ಅದು ನಮ್ಮ ದೇವರು ಮಾಡುವಂತ ಕೆಲಸ. ನಿಕೋದೇಮಸ್ ಬಂದಿದ್ದೆ ಅಂತ ಎಷ್ಟು ಗೊತ್ತಿತ್ತು, ಡೈರೆಕ್ಟ್ ಆಗಿ ಮಾತ್ರ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ನೀನು ಸ್ವರ್ಗಲೋಕವನ್ನು ಕಾಣಬೇಕು ಅಥವಾ ದೇವರ ರಾಜ್ಯ ನೋಡ್ಬೇಕಂತಂದ್ರೆ ಹೊಸದಾಗಿ ಹುಟ್ಟಬೇಕಪ್ಪ. ಅಯ್ಯೋ ನಾ ಹೆಂಗ್ ಹುಟ್ಲಿರಿ, ನಾ ಮುದುಕ ಆಗಿದ್ದೀನಿ, ಮತ್ತೆ ನನ್ನ ತಾಯಿ ಗರ್ಭದಲ್ಲಿ ಹೋಗಿ ಹೆಂಗ್ ಹುಟ್ಲಿಕ್ಕೆ ಆಗ್ತದೆ? ಇದು ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಯೇಸುವಿನ ಕೇಳಿದಾಗ ಆತನ ಹೇಳ್ತಾನೆ, ಸ್ವಾಮಿ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇಲ್ಲಿ 2 ವಿಷಯಗಳನ್ನು ನಾನು ಹೇಳಿ ಮುಗಿಸ್ತೇನೆ. ನೀರಿನಿಂದ, ಆತ್ಮದಿಂದ. ನೀರನ್ನು ಪರಿಶುದ್ಧ ಗ್ರಂಥದಲ್ಲಿ ಅಥವಾ ಬೈಬಲ್ ನೀರನ್ನ ವಾಕ್ಯಕ್ಕೆ ಹೋಲಿಸ್ತಾರೆ. ಯಾಕೋಬನ ಬರೆದ ಪತ್ರಿಕೆ 1:18 ಇದೆ. ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 25-26 ವಚನಗಳನ್ನು ನೋಡುವುದಾದ್ರೆ ವಾಕ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಈಗ ದೀಕ್ಷಾಸ್ನಾನ ಅಂತ ಕೆಲವೊಬ್ರು ಹೇಳ್ತಾರೆ. ದೀಕ್ಷಾಸ್ನಾನ ಬೇಕು ಯಾವಾಗ ಗೊತ್ತಾ? ನೀನು ಮಾರ್ಪಾಟು ಹೊಂದಿದ ನಂತರ, ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಿದ ನಂತರ ಬಹಿರಂಗಪಡಿಸೋದಕ್ಕಾಗಿ ದೀಕ್ಷಾಸ್ನಾನ ತಗೊಳ್ತೀಯ. ಇದೊಂದು ಮದುವೆ ತರ. 2 ಫ್ಯಾಮಿಲಿಗಳು ಕೂಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮಾತುಕತೆ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಳ್ತಾರೆ. ಯಾರಿಗೂ ಗೊತ್ತಿರೋದಲ್ಲ ವಿಷಯ. ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಪಂಡಾಲ್ ಹಾಕಿ ಸೌಂಡ್ ಸಿಸ್ಟಮ್ ಬಂತು, ಎಲ್ಲರಿಗೂ ಗೊತ್ತಾಯ್ತು ಮದುವೆ ಐತೆ. ನಿನಗೂ ದೇವರ ಮಧ್ಯದಲ್ಲಿ ಏನ್ ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಯಾವ ಸಮಯದಲ್ಲಿ ರಕ್ಷಣೆ ಹೊಂದಿದ್ಯಾ, ಯಾವ ದಿನದಲ್ಲಿ ಪಾಪ ಕ್ಷಮಾಪಣೆ ಹೊಂದಿದ್ಯಾ, ಯಾವ ದಿನದಲ್ಲಿ ದೇವರ ಸನ್ನಿಧಾನ ಮೊಳಗಾಲು ಇದೆಯಾ, ನಿನ್ನ ಪಾಪವನ್ನು ಒಪ್ಪಿಕೊಂಡಿದ್ಯಾ ಯಾರಿಗೂ ಗೊತ್ತಿರೋದಿಲ್ಲ. ಯಾವ ದಿನದಲ್ಲಿ ನೀನು ದೀಕ್ಷಾಸ್ನಾನ ಪಡ್ಕೊಳ್ತೀಯೋ ಅವಾಗ ಎಲ್ಲರಿಗೂ ಗೊತ್ತಾಗ್ತದ ಇವ ರಕ್ಷಣೆ ಹೊಂದಿದ್ದಾನೆ. ಹೊಸ ಜನ್ಮ ಅನ್ನೋದು ದೀಕ್ಷಾಸ್ನಾನಕ್ಕಿಂತ ಮುಂಚೆನೆ ಬಂದಿರ್ತದೆ. ದೀಕ್ಷಾಸ್ನಾನ ಅನ್ನೋದು ಒಂದು ರೂಲ್ಸ್. ಏನು? ಹೊಸದಾಗಿ ಜನನ ಹೊಂದಿದ್ದಾಗಿದ್ರೆ, ರಕ್ಷಣೆ ಹೊಂದಿದ್ದಾಗಿದ್ರೆ ಇದು ಮಾಡು ಅಂತ ಹೇಳಿದ ಅಷ್ಟೇ. ಇಲ್ಲಿ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಬೇಕಂತೆ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಸ್ವಾಮಿ. ಏನಂತಂದ್ರೆ, ಗಾಳಿ ಬೀಸ್ತದೆ, ಆ ಗಾಳಿ ಎಲ್ಲಿಂದ ಬರ್ತದೆ ಅಂತ ಮಾತ್ರ ಹುಟ್ಟಿರ್ತದೆ ಮನುಷ್ಯಗೆ. ಆದ್ರೆ ಎಲ್ಲಿ ಹೋಗ್ತದೆ, ಎಲ್ಲಿ ಕೋಣೆ ಆಗ್ತದೆ, ಎಲ್ಲಿಂದ ಬಂದು ಯಾರಿಗೂ ಗೊತ್ತಿರುವುದಿಲ್ಲ. ಇನ್ನು ಬಟ್ಟೆ ಅಲಗಾಡ್ತಾ ಇದೆ, ಹಿಂಗ್ ಬರ್ತಾ ಇದೆ ಗಾಳಿ ಅಂತ ಗೊತ್ತಾಗ್ತದೆ ಅಷ್ಟೇ ಹೊರತು ಎಲ್ಲಿಂದ ಬಂತು, ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ಮಾರ್ಗವನ್ನು ಸಿದ್ಧಪಡಿಸಿದವನು ದೇವರಾಗಿದ್ದಾನೆ. ಈ ಗಾಳಿ ಅನ್ನೋದು ಒಂದು ಆತ್ಮಕ್ಕೆ ಸಾದೃಶ್ಯವಾಗಿದೆ. ಪವಿತ್ರ ಆತ್ಮನಿಂದ ನೀನು ನಡೆಸಲ್ಪಟ್ರೆ ಮಾತ್ರ ನಿನಗೆ ನೂತನ ಜನ್ಮವಾಗಿದೆ ಅಂತ ಅರ್ಥ. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಾಗ ಮಾತ್ರ. ಯಾಕಪ್ಪ ಅಂದ್ರೆ ವಾಕ್ಯ ಹೇಳ್ತದೆ, ವಾಕ್ಯವನ್ನು ಕೇಳುವುದರಿಂದ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಹುಟ್ಟುತ್ತದೆ. ಈ ನಂಬಿಕೆ ವಿಶ್ವಾಸ ಹುಟ್ಟಿಸೋದು ಯಾರಪ್ಪ ಅಂದ್ರೆ ದೇವರ ಆತ್ಮ. ನೀರಿನಿಂದ ಅಂದ್ರೆ ವಾಕ್ಯದಿಂದ ನಾವು ಹೊಸದಾಗಿ ಹುಟ್ಟುತ್ತೇವೆ. ವಾಕ್ಯವನ್ನ ಕೇಳುವುದರಿಂದ ನಂಬಿಕೆ ಬರುತ್ತದೆ. ಆ ನಂಬಿಕೆ ನಮ್ಮಲ್ಲಿ ಬೆಳೆದು 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 ವಿಶ್ವಾಸಕ್ಕೆ ಒಂದು ಬುನಾದಿ ಆಗ್ತದೆ. ವಾಕ್ಯಗಳನ್ನ ಕೇಳುವುದರಿಂದ ನಾವು ದೇವರ ಆತ್ಮವನ್ನು ಪಡ್ಕೊಳ್ಳುವಂತ ಮಾರ್ಗವನ್ನು ಕಂಡುಕೊಳ್ತೇವೆ. ಆ ಮಾರ್ಗವನ್ನ ಕಂಡುಕೊಳ್ಳಲಿಕ್ಕೆ ಬಹಳಷ್ಟು ಜನ ತಪಸ್ಸುಗಳನ್ನು ಮಾಡ್ತಿದ್ದಾರೆ, ಯಾರಿಗೂ ಸಿಗಲಿಲ್ಲ. ಆ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಎಷ್ಟೋ ಜನ ಬಲಿಗಳನ್ನ ಕೊಡ್ತಿದ್ದಾರೆ, ಯಾರಿಗೂ ಸಿಗ್ತಾ ಇಲ್ಲ.
ಯಾಕಂತಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಪಡ್ಕೊಳ್ಳಬೇಕಂತ ಗೊತ್ತಿದೆ. ಈಗ ದೇವರ ರಾಜ್ಯ ಇದೆ, ನಿತ್ಯ ಜೀವ ಇದೆ, ಅದನ್ನ ನಾವು ಪಡ್ಕೊಳ್ಳಬೇಕನ್ನೋ ನಾಲೆಜ್ ಇದೆ, ಬಟ್ ಮಾರ್ಗ ಸಿಗ್ತಾ ಇಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಓಪನ್ ಆಗಿ ಹೇಳ್ತಾನೆ ಯೇಸು ಸ್ವಾಮಿ, ನಾನೇ ಮಾರ್ಗವು ಜೀವವೂ ಆಗಿದ್ದೇನೆ. ಯಾವುದೇ ಗ್ರಂಥಗಳು ತೆಗಿರಿ, ಯಾವ ವ್ಯಕ್ತಿ ಕೂಡ ನಾನು ಮಾರ್ಗ ಆಗಿದ್ದೀನಿ ಬರ್ರಿ ಅಂತ ಹೇಳ್ತಾನೆ. ಕೇವಲ ಬೈಬಲ್ ನಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ, ನಾನೇ ಮಾರ್ಗವಾಗಿದ್ದೇನೆ. ಆ ಮಾರ್ಗವನ್ನು ಖಚಿತಪಡಿಸಿಕೊಳ್ಳಿಕ್ಕಾಗಿ ನಿಕೋದೇಮನು ಆತನ ಬಳಿಗೆ ಬರ್ತಿದ್ದೆ. ಸ್ವಾಮಿ, ನಾನು ಬರ್ಬೇಕಂತಿದ್ದೀನಿ, ನಾನು ನಿತ್ಯ ಜೀವ ಪಡ್ಕೊಳ್ಬೇಕಂತಿದ್ದೀನಿ, ನಾನು ಕೂಡ ದೇವರ ರಾಜ್ಯವನ್ನು ಕಾಣಬೇಕಂತಿದ್ದೀನಿ, ಏನ್ ಮಾಡ್ಲಿ ಅಂತ ಆ ಡೌಟ್ ಇಂದ ಬಂದಂತ ನಿಕೋದೇಮನಿಗೆ ಸಿಕ್ಕಂತ ಉತ್ತರ ಏನಪ್ಪಾ ಅಂದ್ರೆ, ಹೊಸ ಜನ್ಮ ಬೇಕು. ನೀನು ಪಾಸ್ಟ್ರೇ ಆಗಿರಬಹುದು, ದೈವ ಸೇವಕರೇ ಆಗಿರಬಹುದು, ಚರ್ಚ್ ಕೆಲಸ ಮಾಡ್ತಾ ಇರಬಹುದು, ಏನೇ ಮಾಡ್ತಿರ್ಬೋದು, ಪ್ರತಿಯೊಬ್ಬರಿಗೂ ಬೇಕಾದಂತಹ ಆಸ್ತಿ ಏನಂದ್ರೆ ಹೊಸ ಜನ್ಮ. ಈ ಹೊಸ ಜನ್ಮ ಎಲ್ಲಿಂದ ಸಿಗ್ತದೆ? ದೇವರ ಆತ್ಮದಿಂದ ನಮ್ಗೆ ಸಿಗ್ತದೆ. ವಾಕ್ಯಗಳನ್ನ ಕೇಳುವುದರಿಂದ ವಿಶ್ವಾಸ ಹುಟ್ಟುತ್ತದೆ. ಈ ವಿಶ್ವಾಸವನ್ನ ಪವಿತ್ರಾತ್ಮ ದೇವರಿಂದ ಬಲಪಡುತ್ತಾ ಹೋಗ್ತದೆ. ಆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ವಿಶ್ವಾಸವನ್ನು ಬಲಪಡಿಸಿ 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 ದೇವರ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಮಾರ್ಗದರ್ಶಿಯಾಗಿ ನಾನು ಕಾಣ್ತಾನೆ. ಯೇಸು ಸ್ವಾಮಿ ಅದೇ ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ನಾನು ದೇಹದ ಬಗ್ಗೆ ಮಾತಾಡಕ್ಕಿಲ್ಲಪ್ಪ, ದೇಹದಿಂದ ಹುಟ್ಟಿದ್ದು ದೇಹವೇ, ಆದ್ರೆ ಆತ್ಮದಿಂದ ಹುಟ್ಟಿದ್ದು ಆತ್ಮ. ಪವಿತ್ರಾತ್ಮದಿಂದ ನೀನು ಹುಟ್ಟಿದ್ದಾದ್ರೆ ಮಾತ್ರ ನಿನ್ನ ಆತ್ಮ ಅಲ್ಲಿ ಸೇರ್ತದೆ. ನೀ ದೇಹದ ವಿಷಯ ಮಾತಾಡೋದಾದ್ರೆ ತಿರುಗಿ ಜನ್ಮ ಹೊಂದಬೇಕು, ತಾಯಿ ಗರ್ಭದಲ್ಲಿರಬೇಕು, ದೇಹದ ವಿಷಯ ಮಾತಾಡ್ತಾ ಇದ್ರೆ ದೇಹದ ವಿಷಯ ವೇಸ್ಟ್. ಯಾಕಂದ್ರೆ ದೇಹ ಕೊನೆಗೆ ಮಣ್ಣಲ್ಲಿ ಸೇರ್ತದೆ. ಆತ್ಮದಿಂದ ಯಾವ ವ್ಯಕ್ತಿ ಹುಟ್ಟುತ್ತಾನೋ, ಪವಿತ್ರಾತ್ಮ ದೇವರಿಂದ ಯಾರು ನೂತನ ಜನ್ಮ ಪಡ್ಕೊಳ್ತಾನೋ, ಪವಿತ್ರಾತ್ಮದಿಂದ ಯಾರು ಹೊಸದಾಗಿ ಜನನ ಹೊಂದುತ್ತಾನೋ ಅವನು ದೇವರ ರಾಜ್ಯವನ್ನ ಕಾಣುತ್ತಾನೆ. ಅವನು ಮಾತ್ರ ಆತ್ಮಿಕ ವಿಷಯದಲ್ಲಿ ಬೆಳೆಯುತ್ತಾನೆ. ನಾವು ಆರ್ಯ ವಚನ ನೋಡುವಾಗ ಯೇಸು ಹೇಳ್ತಾನೆ, ದೇಹದ ಬಗ್ಗೆ ಮಾತಾಡಕ್ ಹೋಗ್ಬೇಡಪ್ಪ, ನಾನು ಮಾತನಾಡ್ತಾ ಇರೋದು ಆತ್ಮದ ವಿಷಯದಲ್ಲಿ. ಸರ್ವಲೋಕದಲ್ಲಿ ದೇಹಗಳಿರೋಂಗಿಲ್ಲ, ಆತ್ಮಗಳಿರ್ತಾರೆ. ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರ ಮಾತಾಡ್ತಾರೆ. 7ನೇ ವಚನ ನೋಡೋದಾದ್ರೆ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಅಂದ್ರೆ ನಿಕೋದೇಮಸ್ ಫೇಸ್ ಅಲ್ಲಿ ಶಾಕ್ ಅಂದ. 90 ವರ್ಷ ಆಯ್ತು ನಂಗೆ ತಿಳಿಲಿಕ್ಕೆ, ಇಷ್ಟೆಲ್ಲಾ ವೇಸ್ಟ್ ನಾ ಮಾಡಿದ್ದು ಅಂತ ಶಾಕ್ ಆಯ್ತು ಅವನಿಗೆ. ಅದಕ್ಕೆ ಯೇಸು ಹೇಳ್ತಾನೆ, ಆಶ್ಚರ್ಯ ಪಡಬೇಡಪ್ಪ, ನೀನಂಗ ಬಹಳ ಜನ ಇದಾರಲ್ಲಿ, ನೀನಷ್ಟೇ ಅಲ್ಲ ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ನೀನ್ ತಿಳಿಸು ಎಲ್ಲರಿಗೂ ಅಂತ ಹೇಳಿ ನಿಕೋದೇಮಸ್ ಧೈರ್ಯ ಪಡ್ತಾನೆ. ಗಾಳಿ ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮದಿಂದ ಹುಟ್ಟಿದವರೆಲ್ಲರೂ ಅದರಂತೆ. ಆತ್ಮದಿಂದ ಯಾರ್ಯಾರು ಹುಟ್ಟಿದಾರೋ ಅವ್ರು ಯಾಕೆ ಚೇಂಜ್ ಆದ್ರು, ಹೆಂಗೆ ಚೇಂಜ್ ಆದ್ರು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರನ್ನ ನಡೆಸುವವನು ದೇವರಾಗಿದ್ದಾನೆ. ದೇವರ ಆತ್ಮ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಿಮ್ಮನ್ನು ನಡೆಸುವವನು ದೇವರಾದ್ದರಿಂದ ಆತನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಲೋಕಾನುಸಾರವಾದಂತಹ ಮಾರ್ಗದಲ್ಲಿ ನಡೆಯುವುದಿಲ್ಲ ನೀನು, ಲೋಕಕ್ಕೆ ಸಂಬಂಧಪಟ್ಟಂತ ಮಾರ್ಗದಲ್ಲಿ ಹೆಜ್ಜೆ ಹಾಕುವುದಿಲ್ಲ ನೀನು. ಯಾಕಂದ್ರೆ ನಿನ್ನನ್ನು ನಡೆಸುವವನು ಆತ್ಮಸ್ವರೂಪಿಯಾದ ದೇವರು. ಆ ಆತ್ಮವನ್ನು ಪಡ್ಕೊಳ್ಳುವುದಕ್ಕಾಗಿ, ಆ ನಿತ್ಯ ಜೀವವನ್ನು ಪಡ್ಕೊಳ್ಳುವುದಕ್ಕಾಗಿ ಎಷ್ಟೋ ಜನರು ತವಕ ಪಡುತ್ತಿದ್ದಾರೆ. ಈವನ್ ಚರ್ಚಿಗೆ ಹೋಗುವಂತಹ ಸದಸ್ಯರು, ವಿಶ್ವಾಸಿಗಳು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳಿ ತಾವು ಹೇಳಿಕೊಳ್ಳೋರು ಕೂಡ ನಿತ್ಯ ಜೀವದ ಕೊರತೆಯಲ್ಲಿ ಜೀವಿಸುತ್ತಿದ್ದಾರೆ. ನಿತ್ಯ ಜೀವವನ್ನು ಪಡ್ಕೊಳ್ಳದೆ ಆ ನಿತ್ಯ ಜೀವ ಇಡೀ ಬಿಡುವ ನಂತರ ಅನ್ನುವಂತಹ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ. ನಿಜವಾಗಿ ರಕ್ಷಿಸಲ್ಪಟ್ಟವನಾಗಿದ್ದರೆ, ನಿಜವಾಗಿ ನೂತನ ಜನ್ಮನಲ್ಲಿದ್ದರೆ, ನಿಜವಾಗಿ ನೀನು ಹೊಸದಾಗಿ ಹುಟ್ಟಿದವನಾಗಿದ್ದರೆ ನಿನ್ನ ನಡತೆ ನಿನ್ನದಾಗಿರುವುದಿಲ್ಲ, ದೇವರ ನಡತೆಯಾಗಿರುತ್ತದೆ. ನಿನ್ನ ಮಾತುಗಳು, ನಿನ್ನ ನಡತೆ, ನಿನ್ನ ಕ್ರಿಯೆಗಳು ದೇವರ ಸಂಕಲ್ಪದ ಮೇಲೆ ಇರ್ತಾ ಹೊರತು ಸ್ವಂತವಾಗಿರುವುದಿಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸುಜಾತಮ್ಮ ಎಕ್ಸಾಂಪಲ್ ಕೊಟ್ಟಿದ್ದೆ. ಚರ್ಚಿಗೆ ಹೋಗ್ತಾ ಬರ್ತಾ ಇರಬಹುದು, ವಾಕ್ಯಗಳನ್ನ ಓದುತ್ತಾ ಇರಬಹುದು, ಪ್ರತಿದಿನ ಪ್ರಾರ್ಥನೆಗಳನ್ನು ಕೂಡ ಮಾಡಿಕೊಳ್ತಾ ಇರಬಹುದು. ದೇವರ ನಡತೆ ನಿನ್ನಲ್ಲಿ ಇಲ್ಲ ಅಂತಂದ್ರೆ ನೂತನ ಜನ್ಮ ನಿನ್ನಲ್ಲಿಲ್ಲ, ದೇವರ ಆತ್ಮ ನಿನ್ನಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ. ಈ ಹೊಸ ವರ್ಷದಲ್ಲಿ ನಾವು ಹೊಸ ನಡತೆಯನ್ನ,
ಹೊಸ ಜನ್ಮವನ್ನ ಪಡ್ಕೊಳ್ಳುವಂತ ಮಾದರಿಯನ್ನು ನಾವು ಕಂಡುಕೊಳ್ಳೋಣ. ದೇವರ ಆತ್ಮದ ಮೂಲಕವಾಗಿಯೇ ನಮಗೆ ಹೊಸ ಜನ್ಮ ಸಿಗುತ್ತದೆ. ಯಾವ ಅಂಗಡಿಯಲ್ಲಿ ಸಿಗುವುದಿಲ್ಲ, ಯಾವ ತಪಸ್ಸಿನಿಂದ ಸಿಗುವುದಿಲ್ಲ, ಯಾವ ವಿಗ್ರಹದಿಂದ ಸಿಗುವುದಿಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯವಾದರೂ ಕೂಡ ಸ್ವರ್ಗಲೋಕದಿಂದ ಸಿಗಬೇಕೆ ಹೊರತು ಭೂಲೋಕದಲ್ಲಿ ಯಾವ ವಿಷಯ ಕೂಡ ನಮಗೆ ಸಮಾಧಾನ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿಕೋದೇಮಸ್ನು ಬೋಧಕನಾಗಿದ್ದನು, ಆದ್ರೂ ಅವನಿಗೆ ಡೌಟ್ ಇತ್ತು, ನಾನು ರಕ್ಷಣೆ ಹೊಂದಿದ್ದೇನೋ ಇಲ್ಲೋ, ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು, ನಾನು ಡಿಗ್ರಿ ಮಾಡಿದ್ದೀನಿ, ಪಾಠಗಳನ್ನ ಮಾಡಿದ್ದೀನಿ, ಬೋಧನೆ ಕೂಡ ಮಾಡ್ತಾ ಇದ್ದೀನಿ, ಆದ್ರೆ ಇನ್ನೂ ರಕ್ಷಣೆ ವಿಷಯದಲ್ಲಿ ನನಗೆ ಕನ್ಫರ್ಮೇಶನ್ ಇಲ್ಲ, ಏನು ಮಾಡ್ಲಿ ಅಂತ ಹೇಳಿ ಯೇಸು ಸ್ವಾಮಿ ಕಡೆ ಬಂದಿದ್ದಾರೆ. ಯೇಸು ಸ್ವಾಮಿ ಕಡೆ ಬಂದ ನಂತರ ಒಂದು ಬಾರಿ ವಿಷಯ ತಿಳಿದೇನಪ್ಪ ಅಂದ್ರೆ, ರಕ್ಷಣೆ ಹೊಂದಬೇಕಂದ್ರೆ, ನೂತನ ಜನ್ಮ ಪಡ್ಕೊಳ್ಬೇಕಂದ್ರೆ ಪವಿತ್ರಾತ್ಮ ದೇವರಿಂದ ಮಾತ್ರ ಸಾಧ್ಯ. ಬೇರೆ ಯಾವ ವಿಷಯದಲ್ಲಿ ಕೂಡ ನಿಮಗೆ ನೂತನ ಜನ್ಮ ಸಿಗುವುದಿಲ್ಲ. ನೂತನ ಜನ್ಮ ಅಂತಂದ್ರೆ ಈ ಹಳೆ ಆತ್ಮ ಏನಿದೆ, ಈ ಹಳೆ ಆತ್ಮವನ್ನ ತೊಳೆದು ಸಿದ್ಧಪಡಿಸಿ ನೂತನ ಆತ್ಮ ನಮ್ಮಲ್ಲಿ ಸೇರ್ತದೆ. ಈ ನೂತನ ಆತ್ಮ ಹೆಂಗ್ ನಡೆಸ್ತದೋ ನಾವು ಹಂಗ್ ನಡೀತೇವೆ. ಇಷ್ಟು ದಿನ ಹಳೆ ಆತ್ಮ ನಡೆಸ್ತಾ ಇತ್ತು ನಮ್ಮನ್ನ, ಲೋಕಾನುಸಾರವಾಗಿ ಇಷ್ಟ ಬಂದಂಗ ನಡೆಸ್ತಾ ಇತ್ತು. ಆದ್ರೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬಂದ ನಂತರ ಪವಿತ್ರ ದೇವರು ಪವಿತ್ರವಾದ ಮಾರ್ಗವನ್ನೇ ನಮ್ಗೆ ತೋರಿಸ್ತಾರೆ. ಆತನ ನಮ್ಮಲ್ಲಿದ್ದಾಗ ನಾವು ಪವಿತ್ರವಾಗಿ ನಡೀತಾ ಇರ್ತೇವೆ. ಈ ಹೊಸ ವರ್ಷದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳಬೇಕಾದದ್ದು ಏನಪ್ಪಾ ಅಂತಂದ್ರೆ, ನೂತನವಾದಂತಹ ನೂತನ ಕ್ರಿಯೆಯಿಂದ ನೂತನ ಜನ್ಮವನ್ನ ಪಡ್ಕೊಂಡು ನಿತ್ಯ ಜೀವಕ್ಕೆ ನಾವು ಅರ್ಹರಾಗಬೇಕಂತ ನಾನು ಕೋರ್ತಾ ಇದ್ದೇನೆ. ಹೊರಗಿನವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಚರ್ಚಿಗೆ ಬರುವಂತವರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಚರ್ಚಿಗೆ ಬರುವಂತವರ ಬಗ್ಗೆನೆ, ವಾಕ್ಯಗಳನ್ನ ಕೇಳುವಂತವರ ಬಗ್ಗೆನೆ, ಪ್ರಾರ್ಥನೆ ಮಾಡಿಕೊಳ್ಳುವಂತವರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನಿಕೋದೇಮಸ್ನೇ ಅಂತ ಡಿಗ್ರಿ ಹೋಲ್ಡರ್ಗೆ ಡೌಟ್ ಬಂದಿದೆ, ನಮ್ಮಂತ ಸಾಮಾನ್ಯರಿಗೆ ಬರೋದಿಲ್ಲ. ನಾಚಿಕೆ ಪಡುವಂತ ವಿಷಯ ಅಲ್ಲ ಇದು. ನಾವಿನ್ನು ಗರ್ವ ಪಡ್ಬೇಕು, ಆ ಡೌಟ್ ಬಂದಿದೆ ನನಗೆ, ಕ್ಲಾರಿಟಿಗಾಗಿ ನಾನು ಬಂದಿದ್ದೇನೆ, ದೇವರೇ ನನ್ ಕ್ಲಾರಿಟಿ ಕೊಡು ಅಂತ ಕೇಳುವಂತ ಧೈರ್ಯ ನಮ್ಮಲ್ಲಿ ಇರ್ಬೇಕು. ನಿಕೋದೇಮಸ್ಗೆ ಧೈರ್ಯ ಅಂಜಲಿಲ್ಲ. ನಾನು ಬೋಧಕನಾಗಿದ್ದೇನೆ ಅಂತ ನಾಚಿಕೆ ಪಡ್ಲಿಲ್ಲ. ಯಾಕೆ ಸ್ವಾಮಿ ಕೇಳ್ತಿದ್ದಾನೆ ಹೆಂಗಾಗ್ತಿದ್ರಿ ಅಂತೇಳಿ. ಡೌಟ್ ನಿನ್ನಲ್ಲಿ ಇತ್ತಂದ್ರೆ ಅದನ್ನ ಬೆಳೆಸಲಿಕ್ಕೆ ಕೊಡಬೇಡ್ರಿ. ಸೈತಾನನ ಡೌಟ್ ಮೇಲೆ ಮನೆ ಕಟ್ಟಿ ನಿಮ್ಮ ವಿಶ್ವಾಸವನ್ನು ಅಲುಗಾಡಿಸ್ತಾನೆ. ಅವಾಗ ಬಿದ್ದು ಹೋಗ್ತೇವೆ ನೋಡ್ರಿ, ಹೇಳಲಿಕ್ಕೆ ಸಾಧ್ಯವಾದದ್ದು. ಡೌಟ್ ಬಂದ ತಕ್ಷಣ ಮೊದಲಾಗುವುದು, ಸ್ವಾಮಿ ಈ ವಿಷಯ ಡೌಟ್ ಇದೆ, ಏನ್ ಮಾಡಿ? ಕ್ರಿಸ್ತನು ಯಾವ ವಿಷಯದಲ್ಲಿ ನೀನು ಡೌಟ್ ಪಡ್ತಾ ಇದೆಯಾ ಅದನ್ನೇ ಬೆರಳೆತ್ತಿ ತೋರಿಸ್ತಾನೆ. ಇಲ್ಲಿ ಡೌಟ್ ಇದೆಯಲ್ಲ, ಇದು ಹಿಂಗ್ ಮಾಡುವುದು. ನಾವು ದೇವರ ರಾಜ್ಯವನ್ನು ಕಾಣುವರಾಗಬೇಕು. ದೇವರನ್ನ ಕಾಣುವರಾಗಬೇಕಂತಂದ್ರೆ ಆತ್ಮದಿಂದ ನಡೆಸಲ್ಪಡಬೇಕು. ಅದೇ ವಾಕ್ಯ ಹೇಳ್ತದೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ದೇಹದಿಂದ ಹುಟ್ಟಿದ್ರೆ ಮನಪಾಲಾಗ್ತೇವೆ, ಆತ್ಮದಿಂದ ನಾವು ಹುಟ್ಟಿದಾದ್ರೆ ಸ್ವರ್ಗಲೋಕಕ್ಕೆ ಬಾಧ್ಯಸ್ಥರಾಗ್ತೇವೆ. ದೇವರ ವಾಕ್ಯಗಳನ್ನು ಆಶ್ರಯಿಸಿ ನಾವೆಲ್ಲ